ಇಲ್ಲಿ ನೋಡಿ ಫುಲ್ಲು ಲೋಟಸ್ ಇದೆ. ಆಕ್ಚುಲಿ ಇಲ್ಲಿ ವಿಡಿಯೋದಲ್ಲಿ ಎಷ್ಟು ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಸಖತ್ ಲೋಟಸ್ ಇದೆ. ಇದನ್ನ ಕೀಳಕ್ ಹೋಗಿ ಅಲ್ಲೆಲ್ಲರೂ ಬಿದ್ದೋದ್ರು ಒಳಗಡೆ ನೋಡಿ, ಎಲ್ಲ ತೊಳ್ಕೊಂತ ಇದ್ದಾರೆ. ಸ್ವಲ್ಪ ಪ್ಯಾಂಟ್ ಎತ್ಕೊಳ್ಳಿ. ಇಲ್ಲಿ ನೋಡಿ ಇವರು ನವೀನ್ ಅವ್ರು ಸ್ಟಂಟ್ ಮಾಡ್ತಾರೆ. ಊದ್ಕೊಳ್ಳುತ್ತಂತೆ, ಬೇಡ ಬನ್ನಿ ಕೇಳ್ತಾ ಇದಾರೆ ನೋಡಿ, ಬೇಡ ಅಂದ್ರು. ಅಯ್ಯೋ ಇನ್ನೊಂದ್ಸಲ ನಿಮ್ ಮುಖ ಬರ್ಲಿಲ್ಲ. ಅಲ್ಲಿ ಸಾಕದಾಗಿದೆ, ಸಾಕದಾಗಿದೆ. ಹುಷಾರು 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 ಹುಷಾರು. ಥ್ಯಾಂಕ್ ಯು. ನಾನು ಈಸ್ಕೊಂಡು ನಾನೇ ಥ್ಯಾಂಕ್ ಯು ಅಂತ ನೀನು ಕೊಟ್ಟಿಲ್ಲ. ಎಷ್ಟಮ್ಮ ರೇಟು ಅಮ್ಮ? ಎಷ್ಟು ರೇಟು ಮಾರ್ಕೊಂಡು ಬಿಡ್ತಾ ಇದ್ದೀರಾ? ಯಾಕೆ ನೀನೇ ಕೂತ್ಕೋತಾ ಇದೀಯ ಅದ್ರೊಳಗೆ? ನೀನೇ ಕೂತ್ಕೋತಾ ಇದೀಯ ನಮ್ಮ ಅದ್ರೊಳಗೆ? ಗಂಡ ಕಷ್ಟಪಟ್ಟು ಕಿತ್ತಾ ಇರೋದು, ನಾನು ಬಿಸ್ನೆಸ್ 2,000 ಅಂತೆ ನೋಡಿ. ಸೊ ನವೀನ್ ಅವ್ರ ಮನೆಗೆ ಹೋಗ್ತಾ ಇದೀವಿ ಇವಾಗ. ಅವ್ರ ಊರು. ಯಾವಾಗಲೂ ನನಗೆ ಅದು ಬೆಳೆದಿರೋದೆಲ್ಲ ತರಕಾರಿಗಳೆಲ್ಲ ತಂದುಕೊಡ್ತಾ ಇದ್ರು. ಸೊ ಇವತ್ತು ಅವ್ರ ಊರಿಗೆ ಬರೋದು ಆಯಿತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಊರಿಗೆ ಬಂದ್ವಿ. ಇದೇನು ಕಾಯಿ ಆಂಟಿ? ಅವರೆಕಾಯಿ. ಹಾಂ ನೋಡಿ, ಕರೆಕ್ಟು ಅವರೆಕಾಯಿ. ಕಾಣಿಸ್ಲಿಲ್ಲ ಆವಾಗಲೇ ಕಾಯಿಗಳು. ನಮ್ಮೂರಿಗೆಲ್ಲ ಹೋಗೋದು ನಮ್ಮ ಸಕಲೇಶ್ಪುರ ಬಿಟ್ರೆ ನಮ್ಮಮ್ಮ ಅಜ್ಜಿ ಊರೆಲ್ಲ ಇಲ್ಲ ಇವಾಗ. ಸೊ ಈ ಥರ ಊರಿಗೆ ಬಂದಾಗ ಖುಷಿ ಆಗುತ್ತೆ, ಮನೆಗಳಿಗೆ ಬಂದಾಗ. ಇದು ನವೀನ್ ಅವ್ರ ಮನೆ. ಇಲ್ಲಿ ಅಜ್ಜಿ ತಾತ ಎಲ್ಲ ಇದ್ದಾರೆ. ಅಜ್ಜಿ ತಾತ ಎಲ್ಲ ನನಗೆ ಪರಿಚಯ, ಯಾವಾಗೂ ಕೇಳ್ತಾ ಇರ್ತಾರೆ. ಅವರು ನಂದಿನಿ ಚೆನ್ನಾಗಿದ್ದೀರಾ ಆಂಟಿ? ಹಾಂ ಇವರು ಅಜ್ಜಿ, ನವೀನ್ ಅವ್ರ ಅಜ್ಜಿ. ಯಾವಾಗ್ಲೂ ಮಾತಾಡ್ತಾ ಚೆನ್ನಾಗಿದ್ದೀರಾ? ಹೇಳ್ತಾ ಇದ್ರು. ಹೌದು, ಹೇಳ್ತಾ ಇರ್ತಾರೆ. ಇದು ಅವ್ರ ಮಮ್ಮಿ, ನವೀನ್ ಅವ್ರ ಅಮ್ಮ. ಇದು ಇಲ್ಲಿ ಬೆಳೆದಿರೋದೆಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಟೆನ್ಷನ್ ಆಗುತ್ತೆ, ಹೇಳ್ಬಿಡ ಪ್ಲೀಸ್. ನಂದು ರಿಯಾಕ್ಷನ್ ಸೀಯಿಂಗ್ ಲಿಸರ್ಡ್. ನಾನು ಅದಕ್ಕೆ ಅಡ್ಗೆ ಮನೆಗೆ ಹೋಗ್ತಾ ಇಲ್ಲ. ಅಯ್ಯೋ ಇಲ್ಲಿ ನೋಡಿ, ನಮ್ ಗೆಸ್ಟ್ ಎಲ್ಲೋ ಕೂತಿದ್ದಾರೆ, ಎಲ್ಲಿ ನಿಂತಿದ್ದಾರೆ ಅಂತ ನೋಡಿ. ಇದ್ಕಿದ್ ಬೆಳೆ ಸಾರು, ಅನ್ನ. ಈ ತರ ಮುಚ್ಚಿರೋದು ಪಾರಿವಾಳ, ಅಂದ್ರೆ ಪ್ಯಾರೆಟ್ ಬಂದು ತಿನ್ಬಿಡುತ್ತಂತೆ, ಗಿಳಿಗಳು ಮತ್ತೆ ಪಾರಿವಾಳಗಳು. ನೋಡಿ ಹೆಂಗ್ ಬಿಟ್ಟಿದೆ ತೊಗರಿಕಾಯಿ. ಇಲ್ಲೆಲ್ಲ ತರಕಾರಿಗೆಲ್ಲ ಏನು ಆರಾಮಾಗಿ ದಿನಕ್ಕೆ ಒಂದೊಂದು ಸಾಂಬಾರು ಮಾಡ್ಬಿಡ್ಬೋದು. ನಮ್ಮ ಬೆಂಗಳೂರಲ್ಲಾದ್ರೆ ಓಡಬೇಕು ತರಕಾರಿ ಅಂಗಡಿಗೆ. ಇದು ನವೀನ್ ಅವರೇ ಬೆಳೆದಿರೋದು ಭತ್ತ. ಇದು ನಾರ್ಮಲ್ ರೈಸ್ ಅಲ್ಲ. ಗೆಸ್ ಮಾಡಿ ಏನ್ ರೈಸ್ ಅಂತ. ನಾರ್ಮಲ್ ಭತ್ತ ಅಲ್ಲ ಇದು. ಇವ್ರು ತಿನ್ಲಿಕ್ಕೆ ಮಾಡ್ಕೊಂಡಿರೋದು, ಅಂದ್ರೆ ಇದು ಮಾಡ್ಕೊಂಡಿರೋದು. ಒಂದು ಬಿಡಿಸಿ ತೋರ್ಸೋಣ ಅಂದ್ರೆ ಒಂದ್ ಕೈಲಿ ಬಿಡಿಸಕ್ ಆಗ್ತಾ ಇಲ್ಲ. ಇದು ಬಂದ್ಬಿಟ್ಟು ಬ್ಲ್ಯಾಕ್ ರೈಸ್, ಅಂದ್ರೆ ಕಪ್ಪು ಅಕ್ಕಿ ಅಲ್ಲ, ಅಕ್ಕಿ. ಅಯ್ಯೋ ನಂಗೆ ಬಿಡ್ಸಕ್ ಆಗ್ತಾ ಇಲ್ಲ. ಅಲ್ಲಿ ಬಿಡಿಸ್ಬಿಟ್ಟು ತೋರಿಸ್ತೀನಿ. ಬಿಡಿಸಿ ಅಂದ್ರೆ ಕೈ ಬಾಯಲ್ಲಿ ತೆಗೆದು ನೋಡಿದ್ರ ಬ್ಲ್ಯಾಕ್ ರೈಸ್. ಅಯ್ಯೋ ಬ್ಲ್ಯಾಕ್ ರೈಸ್. ಬ್ಲ್ಯಾಕ್ ಇರುತ್ತೆ.
ಸಖತ್ ಒಳ್ಳೇದು, ಸಖತ್ ಕಾಸ್ಟ್ಲಿ ಈ ರೈಸ್. ಹೆಲ್ತ್ ಒಳ್ಳೇದು. ಹೆಲ್ತ್ ಒಳ್ಳೇದು ಮತ್ತೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಈ ರೈಸ್ ಹಾಕಿದ ಜಾಗದಲ್ಲಿ ನಾರ್ಮಲ್ ಸೋನಾ ಮೈಸೂರು ಹಾಕಿದ್ರೆ 10 ಮೂಟೆ ಆಗಿರೋದು, ಬಟ್ 2 ಮೂಟೆ ಆಗಿದೆ. ಇದು ಭತ್ತ ಎಷ್ಟು ಕೊಟ್ರಿ ನಾವಿನವ್ರೆ? 350 ರೂಪಾಯಿ. 3 ಕೆಜಿ ಭತ್ತ ತಂದ. ಓಕೆ. ಆಲ್ಮೋಸ್ಟ್ ಒಂದು 8 ಕುಂಟೆ ಅಂತಿರಲ್ಲ ಅಷ್ಟಕ್ಕೆ ಹಾಕಿದ್ದು. ಬಟ್ ಇಷ್ಟೇ ಆಗಿತ್ತು. ಈ ಜಾಗದಲ್ಲಿ ಸೋನಾ ಮೈಸೂರು ಹಾಕಿದ್ರೆ 10 ಮೂಟೆ ಆಗಿರೋದು, ಬಟ್ ಇದು 2 ಮೂಟೆ ಸಿಕ್ಕಿದೆ. ನೋಡಿ ಇಲ್ಲಿ ಒಣಗಾಕಿದ್ದಾರೆ. ಕೊತ್ತಂಬರಿ ಕಟ್ ಮಾಡಿರೋರು ನೋಡಿ ಎಷ್ಟೊಂದು ಕೊತ್ತಂಬರಿ ಇಲ್ಲೇ ಉಳಿಸ್ಬಿಟ್ಟಿದ್ದಾರೆ. ಈ ತರ ಎಷ್ಟು ವೇಸ್ಟ್ ಇದರಲ್ಲೇ ಎಷ್ಟು ಕಟ್ ಆಗುತ್ತೆ ನೋಡಿ. ಸೈಡ್ ಫುಲ್ ಕೊತ್ತಂಬರಿ. ಇಲ್ಲಿ ನೋಡ್ ನಂದು ಎಷ್ಟೊಂದು ಉಳಿಸ್ಬಿಟ್ಟಿದ್ದಾರೆ ನೋಡ್ ನಂದು. ಹಾ, ನೀವು ಅಷ್ಟು ಕಷ್ಟಪಟ್ಟು ಹಾಕ್ಬಿಟ್ಟು ಇದೇ ಇದು ರೇಟ್ ಇರ್ಬೇಕಾದ್ರೆ ಬೆಳೆಸಿದ್ರೆ ಒಂದು 8-10 ಲಕ್ಷ. ಬರೀ 10,000 ರೂಪಾಯಿ ತಗೊಂಡಿರೋದು. 10,000 ರೂಪಾಯಿ. ಯಪ್ಪ, ಖರ್ಚು ಒಂದು 30-40. ಅದಕ್ಕೆ ಎಷ್ಟೊಂದ್ ಜನ ರೈತರು ಅಲ್ಲಲ್ಲೇ ಬಿಟ್ಬಿಡ್ತಾರಲ್ಲ ಕೆಲವೊಂದು. ಅದೇನಕ್ಕೆ ಗೊತ್ತಾ, ನಂಗೆ ಬಿಟ್ಟು ಇದ್ರಲ್ಲಿ ಒಂದು ಆಸೆ. ನಾನು ಅದೆಲ್ಲ ಹೇಳ್ತಿರೋದು. ಬಂದ್ರೆ ಬರ್ಲಿ, ಅಷ್ಟು ದುಡ್ಡು ಏನಕ್ಕೆ ಹೋಗ್ಬಿಡ್ಲಿ ಅಂತ ಕೆಲವೊಬ್ರು ಈ ಹೂವ ಟೈಮಲ್ಲೆಲ್ಲ ಬಿಸಾಕೋದು, ಹಣ್ಣು ಬಿಸಾಕೋದೆಲ್ಲ ಮಾಡ್ತಾರಲ್ಲ. ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಬರಲ್ಲ. ಹಾ, ಹೌದಾ. ಇದೆಲ್ಲ ಕೊತ್ತಂಬರಿ ರೇಟ್ ಇಲ್ಲ. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದ್ಬಿಟ್ಟು ಎಷ್ಟು ಕಡಿಮೆ ಕೇಳಿದ್ದಾರೆ ಅಂದ್ರೆ, ನಮ್ಮ ಬೆಂಗಳೂರಲ್ಲೆಲ್ಲ ಒಂದೊಂದು ಕಟ್ಟು 20 ರೂಪಾಯಿ 30 ರೂಪಾಯಿ ಅಂತ ತಗೋತಾರೆ. ಒಂದೊಂದ್ಸಲ ರೇಟ್ ಇದ್ದಾಗ 70 ರೂಪಾಯಿ, ಇಲ್ಲೆಲ್ಲ ಬರೀ 50 ಪೈಸಾ 1 ರೂಪಾಯಿಗೆ ತಗೊಂಡಿದಾರಂತೆ ಈ ಕಟ್ಟು. ಎಷ್ಟು ಬೇಜಾರಾಗ್ತಿದೆ ಗೊತ್ತಾ. ಪಾಪ ಕಷ್ಟಪಟ್ಟು ದುಡಿದ್ರು, ಇನ್ನೂ ಎಷ್ಟೊಂದು ಕಿತ್ತಿಲ್ಲ ನೋಡಿ. ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಕೊತ್ತಂಬರಿ. ನವೀನವ್ರು ಸ್ಟಂಟ್ ಮಾಡ್ತಾ ಇದಾರೆ ಎಳ್ಳೀರ್ ಕೀಳಕ್ಕೆ. ಆಯ್ತಾ ಇಲ್ವಾ? ಸಖತ್ ಮೇಲಿದೆ. ಈ ಸೈಡಲ್ಲೆಲ್ಲ ಮಲ್ಲಿಗೆ ಹೂವ ಗಿಡ ಹಾಕಿದ್ದಾರೆ. ಇದೆಲ್ಲ ಇವ್ರದೇ ತೋಟ. ಇದೆಲ್ಲ ಗುಂಡ್ಮಲ್ಗೆ. ಇದೇನಕ್ಕೆ ಹಾಕಿರೋದು ನಂದು? ನಾನು ಗುಂಡ್ಮಲ್ಗೆ ಅಂದ್ರೆ ನಂಗೆ ಭಾರಿ ಇಷ್ಟವ. ಮುಂದಕ್ಕೆ ಗುಂಡ್ಮಲ್ಗೆ ಅಂದ್ರೆ ಭಾರಿ ಇಷ್ಟ. ನವೀನ ಅದಕ್ಕೇನೆ ಗಿಡ ತಂದಿ ಊತಿರೋದು ನಂಗೋಸ್ಕರ. ನಿಮ್ಗೋಸ್ಕರ ಮಲ್ಲಿಗೆ ಹೂವು. ಲವ್ ಲವ್. ಅವಳಿಗೆ ಗುಂಡ್ಮಲ್ಲಿಗೆ, ನನಗೆ ಕನಕಾಂಬರ. ನಿಮಗೆ ಇಷ್ಟ ಅಂತ ಗೊತ್ತು. ನಂಗೆ ಕನಕಾಂಬರ, ನನ್ಗೂ ಮಲ್ಲಿಗೆ ಹೂವ ಇಷ್ಟ. ಎಳ್ಳೀರ್ ಕೀಳ್ತಿದ್ದಾರೆ. ಅದು ಫುಲ್ಲು ಭತ್ತ ಮಾತ್ರನೇ, ಅಲ್ಲಿ ಏನು ಬೆಳೆ ಬೆಳೆಯಲ್ಲ. ಓಕೆ. ಫುಲ್ಲು ನಮ್ದೆ ಭತ್ತ. ಡೆಗ್ನಿ ಕೋಟೆಗೆ ಬಂದಿದೀವಿ ನಾವು. ಎಳ್ಳೀರ್ ಕೀಳಕ್ಕೆ ಸ್ಟಂಟ್ ಮಾಡ್ತಾ ಇದೀವಿ. ಹೌದಾ? ಎಲ್ಲ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ಕಣೆ. ಇಲ್ಲಿ 3 ಇದೆ. ಸಾಕಾಗಿದೆ ಕುಂಬಳಕಾಯಿ ಮಾತ್ರ. ಇದೆಲ್ಲ ಲಾಸ್ಟ್ ಮುಗಿಯೋಗಿದೆ ಇವಾಗ. ಎಲ್ಲ ಕಿತ್ಬಿಟ್ಟಿದ್ದೀರಾ? ಕಿತ್ಬಿಟ್ಟಿರೋದು. ಮುಂಚೆ 20-25 ಕೆಜಿ ಬರೋದು. ಒಂದೊಂದು ಕುಂಬಳಕಾಯಿ ಅದು ಹೆಂಗ್ ಸೇಲ್ ಆಗುತ್ತೆ ಅಂದ್ರೆ ಅಂಗಡಿಗೆ ಹಂಗೆ ಕೊಟ್ಬಿಡೋದು. ಇದು ಆಗ್ಲಿಕಾಯಿ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಮೊಳ ಕರ್ಕೊಂಡೋಯ್ತೀರಾ? ನೋಡಿ ಎಷ್ಟು ಚೆನ್ನಾಗಿದೆ ಸಂಜೆ ಟೈಮಲ್ಲಿ ನೋಡಕ್ಕೆ, ಇರಕ್ಕೆ, ಎಂಜಾಯ್ ಮಾಡಕ್ಕೆ. ನಾವಂತೂ ಅವರೆಕಾಯಿ ಕಿತ್ವಿ, ಕುಂಬಳಕಾಯಿ, ಕರುವೇನ್ ಸೊಪ್ಪು, ಕೊತ್ತಂಬರಿ ಎಲ್ಲ ಕಿತ್ವಿ. ಎಳ್ಳೀರು ಕುಡಿದ್ವಿ. ನಿಜ ಒಂದು ತೋಟ ಇರಬೇಕು ಅಂತ ಫೀಲ್ ಆಗ್ತಿದೆ ನನಗಂತೂ. ಇಲ್ಲಿ ಆಗ್ಲಿಕಾಯಿ ಕಿತ್ತಾಕೋರು ನೋಡಿ ಯಾರು. ಬೆಟ್ಟದ ನೆಲ್ಲಿಕಾಯಿ. ತುಳಸಿ ಹಬ್ಬದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಕೀಳ್ ಸಿಗಲ್ಲ ಅಂತ. ಭಯ ಆಗಲ್ವಾ ನಿಮ್ಗೆ? ನನ್ನ ಫೋನ್ ಬಿದ್ದೈತೆ.
ಬಿಟ್ಟಿದಾವ ಇಲ್ಲಿ ಬಿಟ್ಟಿದೆ, ಇಲ್ಲಿದ್ದಾವೆ ಹಾಗಲಕಾಯಿ. ಅಲ್ಲಿ ಯಾರೋ ಕಿತ್ಬಿಟ್ಟಿದಾರೆ ನೋಡಿ ಅದೊಂದು. ಇಲ್ಲಿ ಕುಂಬಳಕಾಯಿ. ನನ್ನ ಫೋನಲ್ಲಿ ಸ್ಟೋರೇಜ್ ಮುಗೋಯ್ತು, ಅದಕ್ಕೆ ವಿಕ್ಕಿ ಫೋನ್ ಅಂತ ಇದೀನಿ, ನವೀನ್ ಅವ್ರ ಫೋನಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಒಂದೆರಡು ಕಿತ್ಕೊಡಿ, ನಮ್ಮ ಅಪ್ಪಂಗೆ ಇಷ್ಟ. ಒಂದೇ ಹಾಗಲಕಾಯಿ ನಮ್ಮ ಪಪ್ಪಂಗೆ. ಇಲ್ಲಿದೆ, ಅಲ್ಲಿದೆ, ಕಿತ್ಕೊಂಡ್ಬರ್ತೀನಿ. ಅಯ್ಯೋ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಮಿಸ್ ಆಗ್ಬಿಟ್ಟಿದೀನಿ, ಮಿಸ್ ಆಗ್ಬಿಟ್ಟಿದೀನಿ. ಫೋನ್ ಕಾಣಿಸ್ತಿದ್ಯಾ? ಅಯ್ಯೋ ಇಲ್ಲಿ ನೋಡಿ, ಇದನ್ನೇನಂತಾರೆ ಪಡ್ಲಕಾಯಿ. ಇದು ದೊಡ್ಡದಾಗ್ಬೇಕಾ ಕೀಳ್ಳ? ಇದಿನ್ನ ದೊಡ್ಡದಾಗ್ಬೇಕು. ಇದಿದೆ ಕಾಯಿಗಳು. ಹಂಗೆ ಮಾಡಬೇಡ, ಕುಡಿ. ಹಾಂ, ಹಿಡ್ಕೊಂಡು ಕುಡಿ, ಟೈಟಾಗಿ ಹಿಡ್ಕೊ. ಇಲ್ಲಿ ನೋಡಿ ಮಿನಿ ಪಾಂಡು ಅವರೇ ಮಾಡಿರೋದು, ಎಷ್ಟು ಚೆನ್ನಾಗಿದೆ. ಇದು ಜಾರುತ್ತೆ ಸ್ನೇಹ, ಕಾಲು ಈ ಕಡೆನೆ ಬಾ. ಓಕೆ, ಹಿಂದೆನೆ ಬಾ. ಫಿಶ್ ಇದಾವ? ಫಿಶ್ನ ನಾನು ತಿನ್ಬೇಕಾ, ನನ್ನ ಫಿಶ್ ತಿನ್ಬಿಡುತ್ತಾ? ಹಾವು ಪೊರೆ ಬಿಟ್ಟಿದೆ, ಅಲ್ಲಿ ಪೊರೆ ಬಿಟ್ಟಿದೆ ಅಂತ ಸುತ್ತ ಹಾಕೊಂಡು ಬಂದ್ವಿ. ಹಳೆಗೊನೆ ಮಧ್ಯದಲ್ಲಿ ಅವರೆಕಾಳು ಗಿಡ, ಏನು ಮೆಣಸಿನ್ಕಾಯಿ ಗಿಡ ಎಲ್ಲ ಇದಾವೆ. ಭತ್ತ ಹಾಕಿದ್ದಾರೆ ಅಲ್ಲಿ. ನಾವು ಅವರೆಕಾಯಿ ಕೀಳ್ತಾ ಇದೀವಿ. ನೋಡಿಲಿ ಸ್ನೇಹ, ಇಲ್ಲಿ ನೋಡಿಲಿ, ಹಿಂಗ್ ನೋಡಿದ ತಕ್ಷಣ ಕಾಯಿ ಹಿಂಗ್ ಕಾಣುತ್ತಲ್ವೇನೆ ದಪ್ಪದು, ಇದನ್ನ ಹಿಂಗ್ ಇಟ್ಕೊಂಡು ಹಿಂಗ್ ಹೇಳಿ. ಎಷ್ಟು ಬೇಗ ಕೇಳ್ತಾ ಇದೆಯಾ ನಂದು? ನೀವು ಅಭ್ಯಾಸ ನೋಡಿ. ಯಾರೋ ಹೋಗಿ ಬೇಡ ಅಂದ್ರಪ್ಪ. ಇಲ್ಲ ಪಾಪ ಖುಷಿ ಕೇಳುದು. ನೋಡಿ ಗೈಸ್, ಇಷ್ಟ ಅವರೆಕಾಯಿ ಬಿಡಿಸಿದೆ, ಇನ್ನೂ ಬಿಡ್ಸಾಕಿದೀವಿ. ನನ್ ಪ್ರಾಣ ತಿಂತಾರೆ ನೋಡಿ. ಅಂಕಲ್ ಕಡೆ ತಿರುಗಿ. ನವೀನ್ ಅವ್ರ ಟ್ರ್ಯಾಕ್ಟರ್ ಇದು, ಸಗದಾಗಿದೆಲ್ಲ. ಇವಾಗ ಏನ್ ತೊಂದ್ರೆ ಬೇಡ, ನೀವು ನಿಂತ್ಕೊಂಡಿರೋದೇ ಸರ್ಕಸ್ಸು. ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ 6 ಮಂತ್ ಬೇಕಾಗಿರೋ ಬೆಲೆ ಬಂದು 3 ಮಂತ್ ಬೆಳೀತಾರೆ. ಮತ್ತೆ ಕ್ವಾಲಿಟಿ ಸಿಕ್ಕು ಟ್ರೈಪಾಡು
ಫಿನಿಶ್ ಆಯಿತು. ಇವಾಗ ಇಲ್ಲೊಂದು ಟೆಂಪಲ್ ಇದೆ ಅಂತ ಬಂದ್ವಿ. ಟೆಂಪಲ್ ಹೆಸರು ಶ್ರೀ ಬೆಟ್ಟರಾಯ ಸ್ವಾಮಿ ಟೆಂಪಲ್, ಅಂದರೆ ವೆಂಕಟರಮಣ ಸ್ವಾಮಿದು. ಇಲ್ಲಿ ಜಾತ್ರೆ ನಡೆಯುತ್ತೆ, ಜಾತ್ರೆಗೆ ಬಂದಿದ್ದೆ ನಾನು ಒಂದ್ಸಲ. ಸೊ ಟೆಂಪಲ್ ಹತ್ರ ಬಂದ್ವಿ, ಒಳಗೆ ಹೋಗ್ಬೇಕೀಗ. ಸೊ ಊರಿಂದ ಬಂದ್ವಿ. ಊರಿಂದ ಬಂದ್ಮೇಲೆ ಸೀದಾ ನಂದು ಮನೆಗೆ ಬಂದ್ಬಿಟ್ಟು ಇಲ್ಲಿ ಊಟ ಮಾಡಕ್ಕೆ ಬಂದ್ವಿ. ಬರೀ ಊಟ ಮಾಡೋದೇ ಹೋಗಿದೆ. ಇದು ನಂದು ಅವ್ರ ಅಮ್ಮನ ಮನೆ. ಇಲ್ಲಿ ಇವರೇ ಅಡಿಗೆ ಮಾಡಿರೋದು, ಇನ್ನೊಂದು ತಂಗಿಯವ್ರಿ. ತಿನ್ಸ್ ಅಂತ ಹೇಳಿದೀನಿ ಅನ್ಸುತ್ತೆ ಯಾವ್ದ್ರ. ಓಯ್ ಒಂಥರ ಚೆನ್ನಾಗಿದೆ ಅಲ್ಲ ಇಲ್ಲಿ ಮಿನಿ ಬಾಲ್ಕನಿ. ಹಾ ಸೊ ಫೈನಲಿ ಇವಾಗ ರೀಚ್ ಆದೆ ಮನೆ. ಸೊ ಟೈಮ್ 12 o'clock ಆಯಿತು ನೈಟು. ಅವ್ರ ಊರಿಂದ ಅವ್ರ ಅಮ್ಮ ಮನೆ ಹತ್ರ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಈಗ ಮನೆಗೆ ಬಂದೆ ಜಸ್ಟು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.